ಶ್ರೀಮತಿ ರತ್ನಮ್ಮನವರೇ, ಟಿ ಶ್ರೀನಿವಾಸರವರೇ, ಎಸ್ ಕೃಷ್ಣಮೂರ್ತಿ ಅವರೇ, ಪುಟ್ಟಸ್ವಾಮಿ ಅವರೇ, ವಿಜಯಕುಮಾರ್ ಅವರೇ ಹಾಗೂ ಗುರುಮೂರ್ತಿ ಅವರೇ ಮತ್ತು ಎಲ್ಲ ನನ್ನ ಆತ್ಮೀಯ ತಪಾಸಣೆಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ಬಳಗದವರು ಹಾಗೂ ಮಾಧ್ಯಮ ಮಿತ್ರರು. ವಜ್ರಪ್ಪನವರು ಇವತ್ತು ನಮ್ಮಲ್ಲಿ ಇಲ್ಲ. ಅವರ ಸೇವೆ ಅಜ್ಜಂಪುರಕ್ಕೆ ಬಹಳ ಅಪಾರವಾದದ್ದು. ಅವರು ನಮ್ಮ ಊರಿನ 2-3 ಶಾಲೆಗಳಲ್ಲಿ ಬಹಳ ಉತ್ತಮ ಶಿಕ್ಷಕರಾಗಿ ಕೆಲಸವನ್ನು ನಿರ್ವಹಿಸಿದರು. ಅವರ ಶ್ರೀಮತಿಯವರು ರತ್ನಮ್ಮರು ಸಹ ಒಮ್ಮೆ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸಿದವರು. ಅದೇ ರೀತಿ ಅವರ ಮಗ ವಿಜಯಕುಮಾರ್ ಅವರು ನಮ್ಮ ಅಕ್ಷರ ಶಾಲೆಯ ವಿದ್ಯಾರ್ಥಿ ಅಂತ ಹೇಳುವುದಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ. ಕಾರಣ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ತಮ್ಮ ತಂದೆ ತಾಯಂದಿರನ್ನ ಅವರ ಮಕ್ಕಳು ಹೇಗೆ ಸಾಕ್ತಿದ್ದಾರೆ, ಸಲಹುತ್ತಿದ್ದಾರೆ ಅಂತೇಳಿ ನಿಮಗೂ ನಮಗೂ ಎಲ್ಲರಿಗೂ ಗೊತ್ತು. ಆದರೆ ವಿಜಯಕುಮಾರ್ ಅವರು ಅವರ ತಂದೆಯ ಪುಣ್ಯ ಸ್ಮರಣೆಯನ್ನು ಒಂದು ಉಚಿತ ತಪಾಸಣೆಯನ್ನು ಮಾಡೋದ್ರ ಮೂಲಕ ಸ್ಮರಣೆ ಮಾಡಿಕೊಳ್ತಿದ್ದಾರೆ. ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಅವರ ತಂದೆಯನ್ನ ಈ ರೀತಿ ಸ್ಮರಣೆ ಮಾಡಿಕೊಳ್ತಾ ಇರೋದು. ಇವತ್ತು ದಿನಮಾನಗಳಲ್ಲಿ ನಮ್ಮ ಮಕ್ಕಳು ಇವತ್ತು ಅವರ ತಂದೆ ತಾಯಿಯರನ್ನ ಅನಾಥಾಶ್ರಮಕ್ಕೆ, ಅನಾಥಾಲಯಗಳಿಗೆ ಸೇರಿಸೋದ್ರ ಮೂಲಕ ಅವರಿಗೆ ಬಹಳ ನೋವುಂಟು ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ನಮ್ಮ ಹೆತ್ತಂತ ತಂದೆ ತಾಯಿಯರನ್ನ ನಾವು ಇರೋ ತನಕ ಅವರನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಸಹ ಅದೇ ರೀತಿ ನೋಡ್ಕೊಳ್ತಾರೆ. ಅವರ ಬಗ್ಗೆ ಒಂದೆರಡು ಹಿಟ್ಟಿನ ನುಡಿಗಳನ್ನು ಹಾಡಿದ ಎಸ್ ಚಂದ್ರಪ್ಪನ ಅವರಿಗೆ ಧನ್ಯವಾದಗಳು. ವಜ್ರಪ್ಪನವರ ಬಗ್ಗೆ ಆ ಪುಟ್ಟಸ್ವಾಮಿಯರವರು ಒಂದೆರಡು ಮಾತಾಡಬೇಕಾಗಿ ಕೇಳ್ತೀನಿ. ಸಭೆಗೆ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಶ್ರೀಮತಿ ರತ್ನಮ್ಮನವರೇ, ಸನ್ಮಿತ್ರರಾಗಿರ್ತಕ್ಕಂಥ ಚಂದ್ರಪ್ಪನವರೇ, ಈ ಊರಿನ ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ನನ್ನ ಆಪ್ತ ಗೆಳೆಯರಾಗಿರ್ತಕ್ಕಂಥ ಕೃಷ್ಣಪ್ಪನವರೇ, ಡಾಕ್ಟರ್ ವಿಜಯ್ ಅವರೇ ಮತ್ತು ಅವರ ಸಿಬ್ಬಂದಿ ವರ್ಗದವರೇ, ಅವರ ತಾಯಿಯವರು ಕೂಡ ಇಲ್ಲಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೀವಿ. ಕೀರ್ತಿಶೇಷ ವಜ್ರಪ್ಪನವರು ಅವ್ರನ್ನ ನಾನು ಬಹಳ ಹತ್ತಿರದಿಂದ ಬಲ್ಲೆ. ಏಕೆಂದರೆ ನಾನು ಕೂಡ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಇದ್ದುದರಿಂದ ಅವರನ್ನು ನಾನು ಬಹಳ ಹತ್ತಿರದಿಂದ ಕಂಡವನಾಗಿದ್ದೇನೆ. ಶ್ರೀಯುತ ವಜ್ರಪ್ಪನವರು ಬಹಳ ಆದರ್ಶ ಶಿಕ್ಷಕರಾಗಿದ್ದರು. ಶಿಕ್ಷಣ ಇಲಾಖೆಯಲ್ಲಿ ಒಂದು ಹೆಸರನ್ನು ಗಳಿಸ್ಕೊಂಡವರು. ಅವರು ಅವರ ಸಹೋದ್ಯೋಗಿಗಳ ಜೊತೆ, ಇಲಾಖೆಯವರ ಜೊತೆ, ಮಕ್ಕಳ ಜೊತೆ ಸಾರ್ವಜನಿಕ ವಲಯದಲ್ಲಿ ಹೆಸರನ್ನು ಗಳಿಸಿರ್ತಕ್ಕಂಥವರು. ಅವರು ತುಂಬ ಪ್ರತಿಭಾನ್ವಿತ ಶಿಕ್ಷಕರಾಗಿದ್ದರು ಕೂಡ. ಅದೇ ರೀತಿ ಅವರಿಂದ ಮಾರ್ಗದರ್ಶನ ಪಡೆದ, ಅವರಿಂದ ಕಲಿತ ಅವರ ಮಗ ಡಾಕ್ಟರ್ ವಿಜಯ್ ಕೂಡ ತುಂಬ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ಇವತ್ತು
ಪ್ರಖ್ಯಾತ ಡಾಕ್ಟರ್ ಆಗಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ PWD ಕಾಂಟ್ರಾಕ್ಟರ್ ಪ್ರಥಮ ದರ್ಜೆ ಗುತ್ತಿಗೆದಾರರಾದಂತಹ ಕೆ ಶ್ರೀನಿವಾಸ್ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಂತಾರೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ನನ್ನ ಒಳ ಹುಟ್ಟಿದ ಅಕ್ಕನಕ್ಕಿಂತ ಹೆಚ್ಚಾಗಿರುವ ರತ್ನಾಕರವರಿಗೂ ಹಾಗೂ ನಮ್ಮ ಅಜ್ಜಂಪುರದ ಚಿಂತಕರಾದ AC ಚಂದ್ರಪ್ಪರವರಿಗೂ ಹಾಗೂ ನಮ್ಮ ಪುಟ್ಸ್ವಾಮಿ ಸರ್ ಅವರಿಗೂ ಮತ್ತು ನಮ್ಮ ಕೃಷ್ಣಮೂರ್ತಿ ಅಣ್ಣನವರಿಗೂ ನನ್ನ ಸೋದರದ ಡಾಕ್ಟರ್ ವಿಜಯ್ ಸರ್ ಅವರಿಗೂ ಎಲ್ಲರಿಗೂ ಸಹ ನಾನು ನಮಸ್ಕಾರ ತಿಳಿಸ್ತಾ, ಇವತ್ತು ವಜ್ರಪ್ಪ ಅವರು ಬಗ್ಗೆ ಮಾತಾಡೋಕ್ಕೆ ತುಂಬ ಇದೆ. ವಜ್ರಪ್ಪ ಅವರು ವೃತ್ತಿ ಜೀವನದಲ್ಲಿ ತುಂಬ ಹೆಸರು ಮಾಡಿದಂಥ ವ್ಯಕ್ತಿ. ಅಜ್ಜಂಪುರದಲ್ಲೂ ಸಹ ತುಂಬ ಜನಗಳ ಮಾತಲ್ಲಿ ಅವರು ಇದ್ದಾರೆ. ವಜ್ರಪ್ಪ ಅವರು ಯಾವತ್ತೂ ನಗುಮುಖದಿಂದಲೇ ಎಲ್ಲರನ್ನೂ ಮಾತಾಡ್ತಾ ಇರ್ತಾರೆ. ನಗುತ್ತಾ ಯಾವಾಗಲೂ ನಗ್ತಾನೆ ಇರ್ತಿದ್ರು. ಆದರೂ ನಮ್ಮ ಕುಟುಂಬಕ್ಕೆ ತುಂಬ ಹತ್ರ ಆದಂಥ ವ್ಯಕ್ತಿ ಅಂದರೆ ವಜ್ರಪ್ಪನವರು. ವಜ್ರಪ್ಪನವರಿಗೆ ವೃತ್ತಿ ಜೀವನಕ್ಕಿಂತ ಜಾಸ್ತಿ ಸಾರ್ವಜನಿಕರ ಸೇವೆ ಮಾಡಬೇಕು ಅಂತ ಅವರಿಗೆ ತುಂಬ ಆಸಕ್ತಿ ಸಹ ಇತ್ತು. ಈ ಕಾರ್ಯಕ್ರಮಗಳನ್ನ ಇವರು ಇನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರಲಿ ಅಂತ ನಾನು ಸಹ ಭಾವಿಸ್ತೇನೆ. ಅವರ ಸಪೋರ್ಟಿಗೆ ಅಜ್ಜಂಪುರದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾನು ಜೊತೆಗೆ ನಿಲ್ತೀನಿ. ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಹೇಳ್ತೀನಿ. ಯಾಕಪ್ಪ ಹೇಳ್ತೀನಿ ಅಂದರೆ, ಇವತ್ತು ಮೊಣಕಾಲು ನೋವು, ಮೂಳೆ ನೋವೆಲ್ಲ ಬರೋದು ನಮ್ಮ ತಂದೆ ತಾಯಿ ವಯಸ್ಸಿನವರಿಗೆ, ನಮ್ಮ ಅಣ್ಣನಂತ ವಯಸ್ಸಿನವರಿಗೆ ಬರೋದ್ರಿಂದ ಆ ಕಾಯಿಲೆಯನ್ನ ವಾಸಿ ಮಾಡಿಕೊಟ್ಟಿದ್ರೆ ನಿಜಕ್ಕೂ ಅವರ ಆಶೀರ್ವಾದಗಳು ಆ ಡಾಕ್ಟರ್ ಮೇಲೆ ಖಂಡಿತ ಯಾವಾಗಲೂ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ದಿವಸ ಇಲ್ಲಿ ನಮ್ಮ ಅಕ್ಷರ ನರ್ಸರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದಂತಹ ವಿಜಯಕುಮಾರ್ ಅವರು ಅವರ ತಂದೆಯ ನೆನಪಿಗೋಸ್ಕರ ಇಲ್ಲಿ ಉಚಿತ ಕೀಲು ಮೂಳೆಗಳ ಒಂದು ತಪಾಸಣೆ ಶಿಬಿರ ಮತ್ತು ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿರೋದು ಒಂದು ಭಾಳ ಅವರ ದೊಡ್ಡತನ. ಅವರ ತಂದೆಯವರಾದ ಶ್ರೀಯುತ AR ವಜ್ರಪ್ಪನವರು ಅವರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಾನು ಹೇಳ್ತೀನಿ. ನಮ್ಮ ಮಧ್ಯಂಪುರದಲ್ಲಿ ನಮ್ಮ ಶಾಲೆ ಅದು ಪ್ರಾರಂಭ ಆಗಿ ನಡೀತಾ ಇತ್ತು. ಆವಾಗ ನನಗೆ ಅವರು ಪರಿಚಯ ಆದರು ವಜ್ರಪ್ಪನವರು. ಅವರು ಟೀಚರು ಇಲ್ಲಿ ಆವಾಗ ಅವರು ನಮ್ಮ ಶಾಲೆಗೆ ಬರ್ತಾರೆ. ಆಮೇಲೆ ಬರ್ತಾ ಅವರ ಮಗ ವಿಜಯಕುಮಾರ್ ಮತ್ತು ಅವರ ಮಗಳು ಶ್ರುತಿ ಅವರಿಬ್ಬರನ್ನ ನಮ್ಮ ಶಾಲೆಗೆ ಸೇರಿಸಿದ್ರು. ಇಬ್ಬರು ಪ್ರತಿಭಾವಂತ ವಿದ್ಯಾರ್ಥಿಗಳು. ಅವರು ಚೆನ್ನಾಗಿ ವ್ಯಾಸಂಗ ಮಾಡ್ತಾ ಇದ್ರು. ವ್ಯಾಸಂಗ ಮಾಡಿ ಮತ್ತೆ ಅವರು ಉನ್ನತ ವ್ಯಾಸಂಗಕ್ಕೆ ಬೇರೆ ಬೇರೆ ಕಡೆ ಹೋದರು. ನಮ್ಮ ಶಾಲೆ ಪ್ರಾರಂಭ ಆಗಿ 15 ವರ್ಷದ ಮೇಲಾಗಿತ್ತು. ಆವಾಗ ನಮ್ಮ ಶಾಲೆ ಏಡಿಗೆ ಅನ್ವಯಿಸೋದಕ್ಕೋಸ್ಕರ ನಾವು ಸರ್ಕಾರಕ್ಕೆ ನಾವು ಅದನ್ನು ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ನಮ್ಮ ಪ್ರಸ್ತಾವನೆಯನ್ನು ಅನುಸರಿಸಿ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯ ತರೀಕೆರೆ ಕ್ಷೇತ್ರದ ಅಧಿಕಾರಿಗಳು ಬಂದು ನಮ್ಮ ಶಾಲೆ ತಪಾಸಣೆಯನ್ನು ಮಾಡ್ತಾ ಇದ್ರು. ಅದೊಂದು ಸುಮಾರು 3-4 ಹಂತದಲ್ಲಿ ತಪಾಸಣೆ ನಡೀತು. ಆ ಸಂದರ್ಭದಲ್ಲಿ ಶ್ರೀಯುತ ವಜ್ರಪ್ಪನವರು ತರೀಕೆರೆ ಕ್ಷೇತ್ರದ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಆ ತಪಾಸಣೆಯ ಒಂದು ತಂಡದಲ್ಲಿ ಅವರು ಇದ್ರು. ಅವರಿಗೆ 2-3 ದಿವಸ ನಮ್ಮ ಶಾಲೆಗೆ ಬಂದು ಅವ್ರು ಎಷ್ಟು ಅಭಿಮಾನ ಅಂತಂದ್ರೆ ನನ್ನ ಹತ್ರ ಸುಮಾರು ಸರಿ ಹೇಳ್ತಾ ಇದ್ರು, ಸರ್ ನಿಮ್ಮಂಥ ಶಾಲೆ ಏಡಿ ಒಳಕೊಡ್ಬೇಕು, ಇದಕ್ಕೆ ನಮ್ಮ ಸರ್ಕಾರ ಇದಕ್ಕೆ ಹೇಳ್ಕೊಡ್ಬೇಕು, ನಿಮ್ಮ ಶಾಲೆ ಇನ್ನೂ ಭಾಳ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಭಾಳಷ್ಟು ನನ್ನ ಹತ್ರ ಮಾತಾಡಿದ್ರು. ನನ್ನ ಹತ್ರ ಮಾತಾಡಿದ್ರು ಅದನ್ನ ನೆನೆಸ್ಕೊಂಡಿರ್ಬೇಕು ನನ್ನ ಕಣ್ಣುಗಳು ತುಂಬಿ ಬರ್ತವೆ. ಅಷ್ಟು ಅವರಿಗೆ ನಮ್ಮ ಶಾಲೆ ಮೇಲೆ ಅಷ್ಟು ಅಭಿಮಾನ. ನಿಮ್ಮ ಶಾಲೆ ಏಡಾಗಬೇಕು ಸರ್, ಇದು ಮುಂಚೆ ಮೊದಲು ಏಡಾಗಬೇಕು, ನಿಮ್ಮ ಶಾಲೆ ಇದ್ದು ಅಂತೇಳಿ ಭಾಳಷ್ಟು ಅವ್ರು ನನ್ನ ಹತ್ರ ಮಾತಾಡ್ತಾರೆ. ಆಮೇಲೆ ಅವರು ಒಂದು ತಪಾಸಣೆ ತಂಡದಲ್ಲಿ ನಮ್ಮ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಯಾವುದನ್ನು ಏನೂ ನೋಡ್ತಾ ಇರಲಿಲ್ಲ. ಆದರೆ ಆಮೇಲೆಲ್ಲ ಆಯ್ತು. ಅವಾಗ ಸೋಮಶೇಖರ್ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ರು. ಅವ್ರದ್ದು ಸ್ವಂತ ಊರು ತರೀಕೆ. ಅವರು ಭಾಳ ಒಳ್ಳೆ ಶಿಕ್ಷಣಾಧಿಕಾರಿಗಳು. ಅವರು ಬಂದೆಲ್ಲ ತಪಾಸಣೆ ನೋಡಿ ಕೊನೆ ದಿವಸ ಎಲ್ಲದನ್ನು ಬರೆದು ಆಮೇಲೆ ಕೊನೆಗೆ ವಜ್ರಪ್ಪನವರು ಒಂದು ರಿಪೋರ್ಟ್ ಹಾಕಬೇಕಾಗಿತ್ತು. ಅವರ ರಿಪೋರ್ಟ್ ಮೇಲೆ ನಮ್ಮ ಶಾಲೆ ಏಳಾಗೋದು ಬಿಡೋದು ನಿಂತಿತ್ತು.
ಹಾಕಿದ್ರು ರಿಪೋರ್ಟು ಸೈಲೆಂಟ್ ಆಗ್ತಿರೋ 1 ಗಂಟೆ ರಿಪೋರ್ಟ್ ಬರೆದು 4-5 ಪೇಜ್. ಆ ರಿಪೋರ್ಟ್ ಹೆಂಗಿತ್ತು ಅಂತಂದ್ರೆ ನಮ್ಮ ಶಾಲೆ 7 ಆಗಲೇಬೇಕು ಆ ಥರ ರಿಪೋರ್ಟ್ ಹಾಕಿದ್ರು. ಅವಾಗ ನಾವು ನಮ್ಮ ಶಾಲೆಯಲ್ಲಿ ಇದ್ದಂಥ ಸ್ಟ್ರೆಂತಿನ ಪ್ರಕಾರ 4 ಜನ ಶಿಕ್ಷಕರಿಗೆ ನಾವು ತಗೊಳ್ಬೋದಾಗಿತ್ತು. ಆ 4 ಜನ ಶಿಕ್ಷಕರಿಗೆ ಸರ್ಕಾರದಿಂದ ಅನುದಾನ ಬರೋಂಥ ಒಂದು ಸಂದರ್ಭ. ಆ ಥರ 4 ಜನ ಶಿಕ್ಷಣ ಇದಕ್ಕೆ ನಾವು ಸಲ್ಲಿಸಿದ್ವಿ. ಆಯಿತು, ಹೋಯ್ತು, ಇಲಾಖೆ ರಾಜ್ಯ ಸರ್ಕಾರಕ್ಕೆ ಹೋಯ್ತು. ಅಲ್ಲಿ ನಮ್ಮ ಶಾಲೆ ತಂಡಕ್ಕೆ ನಮ್ಮ ಶಾಲೆ ಅನುದಾನಕ್ಕೆ ಒಳಪಡೋಕ್ಕೆ ಸೈನ್ ಹಾಕಬೇಕಾಗಿತ್ತು ಅಷ್ಟೇ. ಅಷ್ಟು ಎಲ್ಲ ಪರಿಪೂರ್ಣ ಆಯಿತು, ಸೈನಿಗೂ ಹೋಗಿತ್ತು. ಆ ಟೈಮ್ನಲ್ಲಿ ನಾವು ಅದೇನು ದುರಾದೃಷ್ಟ, ಅದೇನು ಯಾವ ದೌರ್ಬಲ್ಯನೋ ನಮಗೂ ಗೊತ್ತಿಲ್ಲ, ಮತ್ತು ನಮ್ಮ ಶಾಲೆಯ ಅಧ್ಯಕ್ಷರಿಗೆ ಎಸ್ ಸಿ ಚಂದ್ರಪ್ಪ ಅವ್ರಿಗೂ ಗೊತ್ತಿಲ್ಲ. ನಾವು ಈ 4 ಜನ ಶಿಕ್ಷಕರಿಗಿಂತ ನಾವು ಏನಾದರೂ ಮಾಡಿ ಸ್ಟ್ರೆಂತ್ ಜಾಸ್ತಿ ಮಾಡ್ಕೊಂಡು 7 ಜನ ಶಿಕ್ಷಕರಿಗೆ ಮಾಡೋಣ ಅಂತೇಳಿ ನಾವು ಅದನ್ನು ವಾಪಸ್ ತರಿಸ್ಕೊಂಡ್ವಿ. ನಾವು ಕೊಟ್ಟಿರೋಂಥ ಪ್ರಸ್ತಾವನೆಯನ್ನು ವಾಪಸ್ ತರಿಸ್ಕೊಂಡ್ಮೇಲೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ, ಸ್ಟ್ರೆಂತ್ ಜಾಸ್ತಿ ಆಗಲಿ ಅಂತ ಎಲ್ಲ ವಿದ್ಯಾರ್ಥಿಗಳು ಫ್ರೀ. ಮತ್ತು ಶಿಕ್ಷಕರು ಒಬ್ಬರು ನೀವು ಫ್ರೀ ಆಗಿ ಏನಾಗವರೆಗೂ ಕೆಲಸ ಮಾಡಬೇಕು ಅಂತ ಅವರೆಲ್ಲ ಒಪ್ಪಿಸಿ ಮಾಡಿದ್ವಿ. ಅದು ಬಂದ ಮೇಲೆ ನಾವು ಆ ಪ್ರಸ್ತಾವನೆ ವಾಪಸ್ ತರಿಸಿದ ಮೇಲೆ ರಾಜ್ಯ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಗಳು ಈ ರೂಲ್ಸು ನಿಯಮ ಇಂಥದ್ದು ಎಲ್ಲ ಬದಲಾವಣೆ ಆಗೋಗಿ ನಮ್ಮ ಶಾಲೆ ಅನುದಾನಕ್ಕೆ ಒಳಪಡೋಕ್ಕೆ ತೊಂದರೆ ಆಗೇ ಬಿಡ್ತು. ಆಯಿತು, ಕೊನೆಗೆ ಇಲ್ಲ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ನಿಮ್ಮ ಶಾಲೆ ನಡೀತಾ ಇರೋ ಜಾಗ ನಿಮ್ಮ ಶಾಲೆಯ ಹೆಸರಿಗೆ ರಿಜಿಸ್ಟರ್ ಆಗಿರ್ಬೇಕು. ನಮ್ಮ ಶಾಲೆ ನಡೆಸ್ತಾ ಇರೋ ಜಾಗ ನಮ್ಮ ಶಾಲೆ ನಮ್ಮ ಸಂಸ್ಥೆ ಹೆಸರಿಗೆ ರಿಜಿಸ್ಟರ್ ಆಗೇ ಇಲ್ಲ. ಆ ಒಂದು ಆಧಾರದ ಮೇಲೆ ಅದು ಬಿದ್ದೇ ಹೋಯ್ತು. ನಮ್ಮ ಮಕ್ಕಳಿಗೆ ಚಿಕಿತ್ಸೆ ಮಾಡ್ಸಕ್ಕೆ ಹೋದಾಗ ನಾನು ಸಾರ್ ಅಂತ ಹೇಳ್ತಾ ಇದ್ದೆ. ಎಷ್ಟು ವ್ಯತ್ಯಾಸ ಪಟ್ಕೊಂಡಿರುತ್ತದೆ ಸರ್, ನೀವು ಯಾಕಿಲ್ಲ ನೀವು ಸಾರ್ ಅಂತೀರಾ, ನನಗೆ ಏನೋ ಬಾರೋ ಮಾಡು ಹೋಗು ಕುತ್ಕೋ ಅಂತ ಹೇಳ್ರಿ ಅಂತ ಹೇಳ್ತಿದ್ರು. ಅಂತ ಸ್ವಭಾವ ಇವರು. ಅದು ನೆನೆಸ್ಕೊಂಡ್ಬಿಟ್ರೆ ಕಣ್ಣೀರು ಬರುತ್ತೆ. ಇವರು ಅಷ್ಟೇ, ಅವ್ರ ತಂಗಿ ಶ್ರುತಿ ಅವರಿಗೂ ಇಂಜಿನಿಯರು, ಅವರು ಅಷ್ಟೇ ಇಂಥ ಒಳ್ಳೆ ಮನೋಭಾವ ಇರೋಂಥವ್ರು. ಅವರು ಓದಿದಂಥ ಶಾಲೆ ಇವತ್ತು ಇಲ್ವಾ ಅಂತ ಅದು ನನಗೂ ವಿಚಾರ. ಇರಲಿ, ಏನು ಚಿಂತೆ ಇಲ್ಲ. ಆದರೆ ಇವತ್ತು ಅವರು ನಮ್ಮ ಅಜ್ಜಂಪುರದಲ್ಲಿ ವ್ಯಾಸಂಗ ಮಾಡಿದರು. ಅವ್ರ ತಂದೆ ನಮ್ಮ ಶಾಲೆ ಬಗ್ಗೆ ಅವ್ರ ತಂದೆನೇ ಆಗಲಿ, ಮತ್ತು ಅವರ ಶ್ರೀಮತಿಯವರು ಉದ್ಯೋಗ ನಮ್ಮ ರತ್ನಮ್ಮರೇ ಆಗಲಿ, ಅವರು ನಮ್ಮ ಶಾಲೆ ಮೇಲೆ ಇವಾಗ ತಾನೇ ನಮ್ಮ ಭಾಳ ಆತ್ಮೀಯವಾದ ಕಳಿಸಿದರು. ಅವ್ರ ಮಗಳಿಗೆ ಈಗ ಯಜ್ಞ ಆಗಿದೆ, ಇವಾಗ ಪ್ರಥಮ ಮಗು ಹುಟ್ಟಿದೆ. ನಾನು ಕೇಳಿದೆ ಹಿಂಗಿದ್ದಾರೆ ಎಲ್ಲಿದೆ ಅಂತ ಎಲ್ಲ ಹೇಳಿ ರಾಷ್ಟ್ರ ಅಭಿಮಾನ ಅವರಿಗೆ. ಹೀಗೆ ತಮ್ಮ ತಂದೆ ಮತ್ತು ತಾಯಿಗಳ ಬಗ್ಗೆ ಇಷ್ಟೊಂದು ಪ್ರೀತಿ ಇರ್ತಕ್ಕಂಥ ಮಕ್ಕಳು ನಮ್ಗೆ ಇವತ್ತು ಸಿಗದೆ ಅಪರೂಪ ಆಗ್ಬಿಟ್ಟಿದ್ದಾರೆ. ನೋಡ್ರಿ, ಅವ್ರ ತಂದೆ ಜ್ಞಾಪಕಾರ್ಥವಾಗಿ ಇಲ್ಲಿ ಉಚಿತ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಇದರಲ್ಲಿ ಅವರಿಗೆ ಯಾವುದೇ ಲಾಭದ ಆಕಾಂಕ್ಷೆ ಇಲ್ಲ. ಆದ್ರೆ ಜನಗಳು ರೋಗಿಗಳು ಬಂದಿರೋ ತಂದೆಯ ಒಂದು ನೆನಪುಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಅಜ್ಜಂಪುರ ಜನತೆಗೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಎ ಸಿ ಚಂದ್ರಪ್ಪನವರು, ಕೃಷ್ಣಮೂರ್ತಿಯವರು ಮತ್ತು ಎ ಟಿ ಶ್ರೀನಿವಾಸ್ ಅವರು, ಪುಟ್ಟಸ್ವಾಮಿ ಮಾಸ್ಟ್ರು ಇವರಿಗೆ ಮತ್ತು ಎಲ್ಲರಿಗೂ ನಮಸ್ಕರಿಸ್ತಾ ನಾನು 2 ಮಾತಾಡ್ತೀನಿ ಅಷ್ಟೇ. ಇವತ್ತಿನ ದಿವಸ ನಾನು ಇವತ್ತು ಮಾಡೋ ಉದ್ದೇಶ ಏನು ಅಂತಂದರೆ, ಅದೇ ನಮ್ಮ ತಂದೆ ಅವರು ನಾವು ಓದಬೇಕಾದ್ರೆ ಭಾಳ ಕಷ್ಟಪಟ್ಟರು. ಬಟ್ ನಾವು ಅವರಿಗೆ ಏನೋ ಒಂದು ಸುಖ ಕಾಣಿಸ್ಕೊಳ್ಳೋಕ್ಕೆ ಇವತ್ತು ನಾವು ಆಗಿಲ್ಲ. ಯಾಕೆಂದರೆ ನಾನು ಕೆಲಸಕ್ಕೆ ಸೇರಿದ ತಕ್ಷಣ ಅವ್ರಿಗೆ ಅನಾರೋಗ್ಯ. ಈ ಥರ ಸುಮಾರು ಒಂದು 7 ರಿಂದ 8 ವರ್ಷ ಕಾಲ ಅವರಿಗೆ ಅವರು ಅವತ್ತಿಂದನೂ ಕಷ್ಟಪಡ್ತಾ ಬಂದರು. ಬಟ್ ಅವರ ನೆನಪು ನಮಗೆ ಸದಾ ಋಣಿಯಾಗಿ ಇರಬೇಕು. ಅವರಿಗೆ ಅವ್ರು ಕೊಡ್ಸಿರೋ ಶಿಕ್ಷಣ ಇವತ್ತು ನಾವು ಏನೇ ಮಾಡಿದ್ರು ಸಹ ಅವ್ರು ಕೊಟ್ಟ ಭಿಕ್ಷೆ. ನಾವು ಇವತ್ತು ಒಂದೊಂದು ಶಿಕ್ಷಣ ಹೇಳ್ತಿದ್ದೀವಿ. ಅಕ್ಷರ ನರ್ಸರಿ ಸಂಸ್ಥೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಶಿಕ್ಷಣನ. ಅವತ್ತಿನ ದಿವಸ 15 ರೂಪಾಯಿ ಫೀಸ್. 15 ರೂಪಾಯಿಯಿಂದ ನಾವು 4ನೇ ಕ್ಲಾಸ್ ಇದ್ದರಷ್ಟೊತ್ತಿಗೆ ಒಂದು 25 ರೂಪಾಯಿ ಆಯಿತು. ಆ 25 ರೂಪಾಯಿ ಸಹ ಅವತ್ತಿನ ಮಟ್ಟಕ್ಕೆ ಫೀಸ್ ಕೊಡೋಕ್ಕಾಗ್ತಾ ಇರಲಿಲ್ಲ. 6 ತಿಂಗಳು ಒಟ್ಟಿಗೆ ಕಟ್ಸ್ಕೊಳ್ಳೋರು. ವರ್ಷಕ್ಕೆ ಒಂದೊಂದ್ಸಲಿ ವರ್ಷದ ಸಮೇತ ಹಂಗೆ ಬಿಟ್ಕೊಂಡು ಮುಂದಿನ ವರ್ಷ ಕಟ್ಟಿರೋವಂತ ಮ್ಯಾಗೂ ಇದ್ದಾವೆ. ಆ ಥರ ನರ್ಸರಿ ಶಾಲೆಯಲ್ಲಿ ನಾವು ವಿದ್ಯೆನ ತಗೊಂಡಿರೋದಕ್ಕೆ, ಆ ಥರ ವಿದ್ಯೆ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದಮ್ಮ. ನಾವು ಅದಾದಮೇಲೆ ನಮ್ಮ ತಂದೆ ಮನೆಯಲ್ಲಿ ಶಿಕ್ಷಣ ಕೊಡಿಸಿದಾಗಲಿ, ಮನೆಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾಗಲಿ,
ನಾವು ಎಲ್ಲೇ ಹೋದ್ರು ಸಹ ಯಾವ ತಂದೆ ತಾಯಿನೂ ಅಷ್ಟು ನಮ್ಮ ತಂದೆ ಸುಮಾರು ನಾನು PUC ಓದ್ತಾ ಇದ್ದೆ ಶಿವಮೊಗ್ಗದಲ್ಲಿ, ಅಷ್ಟು ಚೆನ್ನಾಗೇನು ಓದ್ತಾ ಇಲ್ಲ ನಾನು ಫಸ್ಟ್ ಇಯರ್ PUC. ಆವಾಗ ನಮ್ಮ ತಂದೆ ಸೆಕೆಂಡ್ ಇಯರ್ PUC ತುಂಬ ಗಮನ ಹರಿಸಿದ್ರು. ನಾವು ಅವಾಗಿನ್ನು ಹುಡುಗಾಟದ ಮನಸ್ಸು ನಮಗೆ, ನಾವು ಈ ಥರ ಓದಬೇಕು, ಈ ಥರ ಡಾಕ್ಟರ್ ಆಗಬೇಕು, ಆ ಥರ ಮನಸ್ಸು ಅಷ್ಟೊಂದು ನಮಗಿನ್ನೂ ಆ ಚಿಂತನೆಗಳು ಇರಲಿಲ್ಲ. ಆವತ್ತಿನ ದಿವಸ ಸೆಕೆಂಡ್ ಇಯರ್ PUC ಇಲ್ಲಿಂದ ಬೇಗೂರಲ್ಲಿ ಸ್ಕೂಲಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಕೆಲಸ ಮುಗಿಸ್ತಿ ಅವತ್ತು ಸೆಕೆಂಡ್ ಇಯರ್ PUC 6 ಎಕ್ಸಾಮ್ ಹಿಂದಿನ ದಿವಸದ ಸಮೇತ ಹಿಂದಿನ ದಿವಸ ನನಗೆ ಅಲ್ಲಿ ಬಂದು ಅವರು ರಾತ್ರಿ 2 ಗಂಟೆ 3 ಗಂಟೆ ತನಕ ಓದಿಸಿ, ಮತ್ತೆ ಬೆಳಿಗ್ಗೆ 5:30 ಎತ್ಸಿ ಮತ್ತೆ ನನ್ನನ್ನು ಓದಿಸಿ, ಮತ್ತೆ ಅವರು ಇಲ್ಲಿ ಬಂದು ಅವ್ರು ಸ್ಕೂಲ್ ಕೆಲಸ ಮಾಡ್ಕೊಂಡು ಮತ್ತೆ ಅಲ್ಲಿಗೆ ಬರೋರು ಸಾಯಂಕಾಲ. ಮತ್ತೆ ಈ ಥರ ಸುಮಾರು 6 ದಿವಸನೂ ನನಗೆ ಅವ್ರ ಜೀವನನೇ ನಮ್ಮ ಶಿಕ್ಷಣಕ್ಕೋಸ್ಕರ ಮುಡಿಪಾಗಿಟ್ಟಿದ್ರು. ಆ ಥರ ಮನೋಭಾವ ಇರೋದು ಅಂತಂದರೆ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಬಟ್ ಅವ್ರ ನೆನಪಿಗೋಸ್ಕರ ನಾವು ಇವತ್ತು 1 ವರ್ಷದ ಪುಣ್ಯಸ್ಮರಣೆಗೋಸ್ಕರ ನಾವು ಅಜ್ಜಂಪುರದಲ್ಲಿ ನಮ್ಮ ಜೀವನ್ ಹಾಸ್ಪಿಟ್ಲ್ ಅಂತೇಳಿ ನಾನು ಕಡೂರಲ್ಲಿ ಓಪನ್ ಮಾಡಿದ್ದೀನಿ. ಒಂದೇ ಒಂದು ಕಾರಣ ಯಾಕೆ ಅಂತಂದರೆ ನಾನು ಆರ್ಥೋಪೆಡಿಕ್ ಸರ್ಜನ್ನು. ಆರ್ಥೋಪೆಡಿಕ್ ಸರ್ಜನ್ ಆಗಿ ನಾನು ಆಪ್ರೇಷನ್ ಮಾಡಲೇಬೇಕು. ಆಪ್ರೇಷನ್ನ ನಾನು ಇಲ್ಲಿ ಮಾಡೋದಕ್ಕೆ ಹೋದ್ರೆ ನನಗೆ ಅನಸ್ತೇಷಿಯಾ ಡಾಕ್ಟರ್ ಸಪೋರ್ಟ್ ಬೇಕಾಗ್ತದೆ. ಆ ಅನಸ್ತೇಷಿಯಾ ಡಾಕ್ಟರ್ ಸಪೋರ್ಟ್ ನನಗೆ ಅಜ್ಜಂಪುರದಲ್ಲಿ ಇವತ್ತಿನ ಮಟ್ಟಕ್ಕೆ ಸಿಗೋದಿಲ್ಲ. ನಾನು ಒಬ್ಬನೇ ನಡೆಸೋಕ್ಕಾಗೋದಿಲ್ಲ ಹಾಸ್ಪಿಟ್ಲು ಅಂದಾಗ. ಹಾಸ್ಪಿಟ್ಲು ಅಂತಂದಾಗ ನನಗೆ 4 ಜನ ಡಾಕ್ಟರ್ಗಳ ಸಪೋರ್ಟ್ ಕೂಡ ಬೇಕಾಗ್ತದೆ. ಅನಸ್ತೇಷಿಯಾ ಡಾಕ್ಟರ್ ಸಪೋರ್ಟ್ ಬೇಕು, ಫಿಸಿಷಿಯನ್ ಡಾಕ್ಟರ್ ಸಪೋರ್ಟ್ ಬೇಕು. ಉನ್ನತ ಮಟ್ಟಕ್ಕೆ ಓದಿದ್ದೀವಿ, ಉನ್ನತ ಮಟ್ಟದ ಚಿಕಿತ್ಸೆನ ನಾವು ಕೊಡಬೇಕಾದ್ರೆ, ಉನ್ನತ ಮಟ್ಟದ ನಾವು ಸೇವೆ ಮಾಡಬೇಕಾದ್ರೆ ಎಲ್ಲ ಸಪೋರ್ಟು ಸಹ ಬೇಕಾಗ್ತದೆ. ಅದಕ್ಕೋಸ್ಕರ ಜೀವನ್ ಹಾಸ್ಪಿಟ್ಲನ್ನ ಕಡೂರಲ್ಲಿ ನಾವು ಸ್ಟಾರ್ಟ್ ಮಾಡೋ ಉದ್ದೇಶನೇ ಇದು. ಇಲ್ಲಾಂದ್ರೆ ನನಗೆ ಇಲ್ಲೇ ಎಲ್ಲ ಸೇವೆ ಸಿಕ್ತಿತ್ತು ಅಂದರೆ ಇಲ್ಲೇ ಸ್ಟಾರ್ಟ್ ಮಾಡಿರ್ತಿದ್ದೆ. ಅದು ನಾವು ಜೀವನ್ ಹಾಸ್ಪಿಟ್ಲು ಅಜ್ಜಂಪುರ ಜನತೆಗೆ ನಾನು ದಯಮಾಡಿ ಕೇಳ್ಕೊಂಡಿದ್ದೇನೆ ಅಂತ, ಏನೇ ಇತ್ತು, ಏನೇ ಕಷ್ಟ ಸುಖ ನನ್ನ ಡಿಪಾರ್ಟ್ಮೆಂಟಲ್ಲಿ ಕೀಲು ಮತ್ತು ಮೂಳೆ ತಪ್ಪ ಏನೇ ತೊಂದರೆ ಇರಲಿ ಬನ್ನಿ, ನಿಮ್ಗೆ ಬಡವರಿದ್ರೆ ನಾನು ಉಚಿತವಾಗಿ ಸೇವೆ ಕೊಡ್ತೀನಿ. ಯಶಸ್ವಿನಿ ಸ್ಕೀಮ್ ತಗೊಂಡಿದ್ದೀವಿ ರೀಸೆಂಟಾಗಿ. ಇದೇ ಉದ್ದೇಶಕ್ಕೋಸ್ಕರ ಯಶಸ್ವಿನಿ ಸ್ಕೀಮ್ ತಗೊಂಡಿದ್ದೀವಿ. ಯಶಸ್ವಿನಿ ಸೊಸೈಟಿಲಿ ಮಾಡಿಕೊಡ್ತಾರೆ, ಮಾಡಿಸ್ಕೊಳ್ಳಿ. ನಿಮಗೆ ಹೆಲ್ತ್ ಸ್ಕೀಮ್ ಮಾಡಿಸ್ಕೊಳ್ಳೋದಕ್ಕೂ ಹಿಂಜರಿತಾರೆ ಜನಕ್ಕೆ. ಸುಮಾರು 100 ಜನ ಇರ್ತಾರೆ, ಅದರಲ್ಲಿ 10 ಜನ 5 ಜನ ಅಷ್ಟೇ ಯಶಸ್ವಿನಿ ಹೆಲ್ತ್ ಸ್ಕೀಮ್ ಮಾಡಿಸ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಮಾಡಿಸ್ಕೊಳ್ಳಿ ಏನು, ಒಂದು ವರ್ಷಕ್ಕೆ 300 ರೂಪಾಯಿ ಕೊಟ್ಟರೆ ನಿಮಗೆ ಎಷ್ಟೋ ಯೂಸ್ ಆಗುತ್ತೆ. ಒಂದೇ ಸರಿ 50,000 ರೂಪಾಯಿ 60,000 ರೂಪಾಯಿ ಎಲ್ಲ ಖರ್ಚು ಮಾಡೋಂಥ ಪ್ರಮೇಯಗಳು ಕಮ್ಮಿ ಆಗ್ತವೆ, ನಿಮಗೆ ಬರ್ಡನ್ ಕಮ್ಮಿ ಆಗುತ್ತೆ. ನೀವು ಸಣ್ಣ ಪುಟ್ಟ ಈ ಧರ್ಮಸ್ಥಳ ಸಂಪೂರ್ಣ ಸುರಕ್ಷಾ ಅನ್ನೋದು ಒಂದಿದೆ, ಅದರಲ್ಲೂ ಅಷ್ಟೇ ಒಂದು 300 ರೂಪಾಯಿ ವರ್ಷಕ್ಕೆ ಕೊಟ್ಟರೆ ನಿಮಗೆ ವರ್ಷ ಪೂರ್ತಿ ಉಚಿತ ಚಿಕಿತ್ಸೆನ ನೀವು ಪಡ್ಕೋಬೋದು. ಅದನ್ನು ಮಾಡಿಸ್ಕೊಳ್ಳಿ. ನೀವು 300 ರೂಪಾಯಿ ಇವತ್ತಿನ ಕಾಲದಲ್ಲಿ ಎಲ್ಲೋ ಕಳಿತೀವಿ. ಆ 300 ರೂಪಾಯಿ ಕೊಟ್ಟರೆ ನಿಮಗೆ ಅದೇ ಯಾವಾಗ ಹೆಲ್ತ್ ಹೆಂಗಿರುತ್ತೆ, ಯಾರಿಗೆ ಹೆಂಗಿರುತ್ತೆ ಹೇಳೋಕ್ಕಾಗೋದಿಲ್ಲ. ಎಲ್ಲದೂ ಆಕಸ್ಮಿಕವಾಗಿ ಬರುತ್ತೆ. ಆ ಆಕಸ್ಮಿಕವಾಗಿ ನಾವು ಇವತ್ತಿನ ಜನಕ್ಕೆ ಅದು ರೆಡಿಯಾಗಿರಿ ಅಂತ ಅಟ್ಲೀಸ್ಟ್ ಅಷ್ಟಾದರೂ ಮಾಡಿಸ್ಕೊಳ್ಳಿ. ಒಂದನೇ ವರ್ಷದ ಪುಣ್ಯಸ್ಮರಣೆ AR ವಜ್ರಪ್ಪ ಅವರ ಪುಣ್ಯಸ್ಮರಣೆಯ ದಿನದಂದು ಇಂದು ಎಲ್ಲರೂ ಉಚಿತ ತಪಾಸಣಾ ಶಿಬಿರವನ್ನು ಎಲ್ಲರೂ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ಕೊತಾ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ.